ಫಸ್ಟ್ ಸ್ಟಾರ್ಟಿಂಗ್ ಸ್ವರ್ಗ ನರ್ಕ ಅಂತಿತ್ತು. ಸೊ ಅದನ್ನು ನೀವು ಪ್ಲ್ಯಾನ್ ಹೆಂಗೆ ಮಾಡ್ಕೊಂಡಿದ್ರಿ ಅಂತ, ಬಿಕಾಸ್ ಅದು 2 ವೀಕ್ಸ್ ನಂತರದಲ್ಲಿ ಅದು ಸ್ಟಾಪ್ ಆಗುತ್ತೆ. ಸೊ ಅದು ಥ್ರೂಔಟ್ ಏನು ಫಿನಾಲೆವರೆಗೂ ಇರಬೇಕು ಅನ್ನೋ ಥರ ಕಾನ್ಸೆಪ್ಟ್ ಇತ್ತಾ, ಅಥವಾ ಅದು 2 ವೀಕ್ಸಿಗೆ ಎಂಡ್ ಆಗಬೇಕು ಅನ್ನೋ ಥರ ಇತ್ತಾ ಅಂತ? 2 ವೀಕ್ಸ್ ಇರೋದೇ ಪ್ಲ್ಯಾನ್ ಇತ್ತು. ಅದು ಜಸ್ಟ್ ಫಾರ್ ಇನಿಷಿಯಲ್ ಅಂದರೆ ನಾವು ಸೀಸನ್ 10ನಲ್ಲಿ ಸಮರ್ಥರು ಅಸಮರ್ಥರು ಮಾಡಿದ್ವಿ. ಅದೇ ಥರದ ಇನ್ನೊಂದು ಬೇಕಿತ್ತು, ಅದಕ್ಕೆ ಸ್ವರ್ಗ ನರ್ಕ ಅಂತ ಹೋಗಿದ್ವಿ. ನಮ್ಮ ಪ್ಲ್ಯಾನ್ ಇದೆ 2 ವೀಕ್ಸ್ ಅಷ್ಟೇ. ಆ 2 ವೀಕ್ಸ್ ಆದಮೇಲೆ ಅದು ಬ್ರೇಕ್ ಆಗುತ್ತೆ ಅನ್ನೋದೇ ಪ್ಲ್ಯಾನ್. ಸರ್ ಸಾರಿ, ಅಕಸ್ಮಾತ್ ಏನಾದರೂ 2 ವೀಕ್ಸ್ ಇಲ್ಲದೆ ಸೀಸನ್ ಪೂರ್ತಿ ಕಂಟಿನ್ಯೂ ಆಗಿರೋ ಸತ್ತೋಗ್ಬಿಟ್ಟವ್ರು ಮೇಡಮ್ ಜನ. ಯಾರು ಮೇಡಮ್ ಅರ್ಶನ ತಿಂತಾರೆ ಯಪ್ಪ. ಅಂದರೆ ಹೇಳೋದೇನು ಅಂದರೆ, ರಿಯಾಲಿಟಿ ಶೋ ಅನ್ನೋದೇ ಬ್ಯೂಟಿಫುಲ್ ಕಾನ್ಸೆಪ್ಟು. ಎಂತಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದರೆ, ನಾನು ತ್ರಿವಿಕ್ರಮು ಎಷ್ಟು ಇನ್ನು ಮಂಜು ಆಗಿರಲಿ, ಆಚೆಗಡೆ ಇವಾಗ ನಾವು ಹೆಂಗೋ ಇರ್ತೀವಿ ಅದು ಬೇರೆ ಕತೆ. ಬಟ್ ಆದರೆ ಒಳಗಡೆ ನಮ್ಮ ಕೈದೇ ಕೊಡ್ತಾ ಇದ್ದಿದ್ದು ಓಪನ್ ಆಗಿ ಹೇಳಬೇಕು ಅಂದರೆ. ನಾವೆಲ್ಲ ಭಿಕ್ಷೆ ಬೇಡ್ಕೊಂಡ್ಬಿಟ್ಟಿದ್ದೀವಿ, ಸಾರ್ ಕೊಡಿ ಸಾರ್, ಇನ್ನೊಂದು ಕೊಡಿ ಸಾರ್ ಅದೆಲ್ಲ. ಸೊ ಆ ಥರ ಆಗಲ್ಲ. ಅದು ಅವರು ಪ್ಲ್ಯಾನ್ ಮಾಡಿರೋ ಥರ ಇಷ್ಟು ವಾರಗಳು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಯಾಕಂದರೆ ಅದೇ ಕಂಟಿನ್ಯೂಟಿ ಮಾಡಬೇಕು ಅಂದರೆ ಯಾರ ಕೈಲಿ ಇರೋಕ್ಕೂ ಆಗಲ್ಲ, ಹುಚ್ಚರಾಗ್ಬಿಡ್ತಾರೆ ಜನ. ನಾನು ಇವಾಗಲೂ ಅದನ್ನೇ ಹೇಳ್ತಾರೆ, ನಾ ಅಲ್ಲೇ ನೆಮ್ಮದಿಯಾಗಿದ್ದೆ, ಇವಾಗ ಬಂದಿದ ತಕ್ಷಣ ಹಿಂಸೆ ಕೊಡ್ತಾವಳು ನನಗೆ. ಸ್ಟಾರ್ಟ್ ಮಾಡ್ಬಿಟ್ಟೋಳ, ನಾನು ಬರ್ತೀನಿ ಅಂದ್ಲು, ಹೊಡೆದಾಕ್ಬಿಡ್ತೀನಿ ಅಂದೆ. ತಿರ್ಗಾ ನಾನು ಆರಾಮಾಗಿ ಹೋಗಿ ಬರ್ತೀನಿ ಇರು ಮನೇಲಿ ಅಂದ್ಬಿಟ್ಟು ನಾನು ಬಂದೆ. ರಜತ್ ಅವರೇ, ಎಲ್ಲ ಕಡೆನೂ ರಜತ್ ಅವರೇ, ಈಗ ಒಬ್ಬ ಸ್ಪರ್ಧಿ ಎಲ್ಲ ಎಪಿಸೋಡ್ ನೋಡ್ಕೊಂಡು ಒಂದು ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ. ಹೌದು. ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? 5% ಆಗಲ್ಲ ಸರ್. ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ. ಇವಾಗ 50% ಆದಮೇಲೆ ನಾನು ಹೋದವನು. ಬಟ್ ಆದರೆ ನಮಗೆ ಇವಾಗ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ, ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ. ಫಸ್ಟ್ ಸ್ಟಾರ್ಟಿಂಗ್ 2 ವಾರ ಜಗದೀಶ್ ಅವ್ರಿಗೂ ನಾನು ನೋಡಿದೆ. ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಆಯಿತು, ಸೈಲೆಂಟ್ ಆದೆ. ಅದಾದ್ಮೇಲೆ ನಾನು ಹೋಗಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನೂ 2 ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ. ಬಟ್ ಆದರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೂ ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ನಾವೊಂದು ಅನ್ಕೊಂಡುವೆ ಈ ಥರ ಆಗುತ್ತೆ, ತ್ರಿವಿಕ್ರಮ್ ಈ ಥರ ಆಗ್ಬಿಡುತ್ತೆ, ಹಿಂಗೆ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ಥರ, ಇಲ್ಲ ಈ ಥರ ಮಾಡೋಣ ಅಂತ ಅನ್ಕೊತಾ ಇದ್ವಿ. ಈ ಥರ ನಾವು ಹೆಂಗಾಗ್ಲಿ ಫೈನಲ್ ಹೆಂಗಾಗ್ಬಿಟ್ವಿ ಅಂದರೆ, ನಾವು ಏನೂ ಮಾತಾಡೋದೇ ಬೇಡ, ಏನಾದರೂ ಇದ್ರೆ ಮನಸ್ಸಲ್ಲಿ ಇಟ್ಕೊಂಡ್ಬಿಡೋಣ. ಓಪನ್ ಆಗಿ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ಥರ ತಿರುಗಿಸ್ಬಿಡ್ತಾರೆ, ಬೇಡವೇ ಬೇಡ ಅನ್ನೋ ಥರ ಆಗೋಗಿತ್ತು. ಎಷ್ಟೋ ಸತಿ ನಾವೇ ಓಪನ್ ಹಿಂಟ್ಸ್ ಕೊಟ್ಬಿಟ್ಟು ನಮಗೆ ನಾವೇ ಹಾಕೊಂಡಿರೋದಿದೆ. ಒಂದ್ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ, ಬಾ ನಾನು ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡಿರಿ ಅಂತ. ಅದ್ರಲ್ಲಿ ಏನ್ ಜೊತೆಯಾಗಿ ಆಡೋದು? ಫಸ್ಟ್ ಸ್ಟಾರ್ಟಿಂಗ್ ಸ್ವರ್ಗ ನರ್ಕ ಅಂತಿತ್ತು. ಸೊ ಅದನ್ನು ನೀವು ಪ್ಲ್ಯಾನ್ ಹೆಂಗೆ ಮಾಡ್ಕೊಂಡಿದ್ರಿ ಅಂತ, ಬಿಕಾಸ್ ಅದು 2 ವೀಕ್ಸ್ ನಂತರದಲ್ಲಿ ಅದು ಸ್ಟಾಪ್ ಆಗುತ್ತೆ. ಸೊ ಅದು ಥ್ರೂಔಟ್ ಏನು ಫಿನಾಲೆವರೆಗೂ ಇರಬೇಕು ಅನ್ನೋ ಥರ ಕಾನ್ಸೆಪ್ಟ್ ಇತ್ತಾ, ಅಥವಾ ಅದು 2 ವೀಕ್ಸಿಗೆ ಎಂಡ್ ಆಗಬೇಕು ಅನ್ನೋ ಥರ ಇತ್ತಾ ಅಂತ? 2 ವೀಕ್ಸ್ ಇರೋದೇ ಪ್ಲ್ಯಾನ್ ಇತ್ತು. ಅದು ಜಸ್ಟ್ ಫಾರ್ ಇನಿಷಿಯಲ್ ಅಂದರೆ ನಾವು ಸೀಸನ್ 10ನಲ್ಲಿ ಸಮರ್ಥರು ಅಸಮರ್ಥರು ಮಾಡಿದ್ವಿ. ಅದೇ ಥರದ ಇನ್ನೊಂದು ಬೇಕಿತ್ತು, ಅದಕ್ಕೆ ಸ್ವರ್ಗ ನರ್ಕ ಅಂತ ಹೋಗಿದ್ವಿ. ನಮ್ಮ ಪ್ಲ್ಯಾನ್ ಇದೆ 2 ವೀಕ್ಸ್ ಅಷ್ಟೇ. ಆ 2 ವೀಕ್ಸ್ ಆದಮೇಲೆ ಅದು ಬ್ರೇಕ್ ಆಗುತ್ತೆ ಅನ್ನೋದೇ ಪ್ಲ್ಯಾನ್. ಸರ್ ಸಾರಿ, ಅಕಸ್ಮಾತ್ ಏನಾದರೂ 2 ವೀಕ್ಸ್ ಇಲ್ಲದೆ ಸೀಸನ್ ಪೂರ್ತಿ ಕಂಟಿನ್ಯೂ ಆಗಿರೋ ಸತ್ತೋಗ್ಬಿಟ್ಟವ್ರು ಮೇಡಮ್ ಜನ. ಯಾರು ಮೇಡಮ್ ಅರ್ಶನ ತಿಂತಾರೆ ಯಪ್ಪ. ಅಂದರೆ ಹೇಳೋದೇನು ಅಂದರೆ, ರಿಯಾಲಿಟಿ ಶೋ ಅನ್ನೋದೇ ಬ್ಯೂಟಿಫುಲ್ ಕಾನ್ಸೆಪ್ಟು. ಎಂತಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದರೆ, ನಾನು ತ್ರಿವಿಕ್ರಮು ಎಷ್ಟು ಇನ್ನು ಮಂಜು ಆಗಿರಲಿ, ಆಚೆಗಡೆ ಇವಾಗ ನಾವು ಹೆಂಗೋ ಇರ್ತೀವಿ ಅದು ಬೇರೆ ಕತೆ. ಬಟ್ ಆದರೆ ಒಳಗಡೆ ನಮ್ಮ ಕೈದೇ ಕೊಡ್ತಾ ಇದ್ದಿದ್ದು ಓಪನ್ ಆಗಿ ಹೇಳಬೇಕು ಅಂದರೆ. ನಾವೆಲ್ಲ ಭಿಕ್ಷೆ ಬೇಡ್ಕೊಂಡ್ಬಿಟ್ಟಿದ್ದೀವಿ, ಸಾರ್ ಕೊಡಿ ಸಾರ್, ಇನ್ನೊಂದು ಕೊಡಿ ಸಾರ್ ಅದೆಲ್ಲ. ಸೊ ಆ ಥರ ಆಗಲ್ಲ. ಅದು ಅವರು ಪ್ಲ್ಯಾನ್ ಮಾಡಿರೋ ಥರ ಇಷ್ಟು ವಾರಗಳು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಯಾಕಂದರೆ ಅದೇ ಕಂಟಿನ್ಯೂಟಿ ಮಾಡಬೇಕು ಅಂದರೆ ಯಾರ ಕೈಲಿ ಇರೋಕ್ಕೂ ಆಗಲ್ಲ, ಹುಚ್ಚರಾಗ್ಬಿಡ್ತಾರೆ ಜನ. ನಾನು ಇವಾಗಲೂ ಅದನ್ನೇ ಹೇಳ್ತಾರೆ, ನಾ ಅಲ್ಲೇ ನೆಮ್ಮದಿಯಾಗಿದ್ದೆ, ಇವಾಗ ಬಂದಿದ ತಕ್ಷಣ ಹಿಂಸೆ ಕೊಡ್ತಾವಳು ನನಗೆ. ಸ್ಟಾರ್ಟ್ ಮಾಡ್ಬಿಟ್ಟೋಳ, ನಾನು ಬರ್ತೀನಿ ಅಂದ್ಲು, ಹೊಡೆದಾಕ್ಬಿಡ್ತೀನಿ ಅಂದೆ. ತಿರ್ಗಾ ನಾನು ಆರಾಮಾಗಿ ಹೋಗಿ ಬರ್ತೀನಿ ಇರು ಮನೇಲಿ ಅಂದ್ಬಿಟ್ಟು ನಾನು ಬಂದೆ. ರಜತ್ ಅವರೇ, ಎಲ್ಲ ಕಡೆನೂ ರಜತ್ ಅವರೇ, ಈಗ ಒಬ್ಬ ಸ್ಪರ್ಧಿ ಎಲ್ಲ ಎಪಿಸೋಡ್ ನೋಡ್ಕೊಂಡು ಒಂದು ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ. ಹೌದು. ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? 5% ಆಗಲ್ಲ ಸರ್. ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ. ಇವಾಗ 50% ಆದಮೇಲೆ ನಾನು ಹೋದವನು. ಬಟ್ ಆದರೆ ನಮಗೆ ಇವಾಗ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ, ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ. ಫಸ್ಟ್ ಸ್ಟಾರ್ಟಿಂಗ್ 2 ವಾರ ಜಗದೀಶ್ ಅವ್ರಿಗೂ ನಾನು ನೋಡಿದೆ. ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಆಯಿತು, ಸೈಲೆಂಟ್ ಆದೆ. ಅದಾದ್ಮೇಲೆ ನಾನು ಹೋಗಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನೂ 2 ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ. ಬಟ್ ಆದರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೂ ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ನಾವೊಂದು ಅನ್ಕೊಂಡುವೆ ಈ ಥರ ಆಗುತ್ತೆ, ತ್ರಿವಿಕ್ರಮ್ ಈ ಥರ ಆಗ್ಬಿಡುತ್ತೆ, ಹಿಂಗೆ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ಥರ, ಇಲ್ಲ ಈ ಥರ ಮಾಡೋಣ ಅಂತ ಅನ್ಕೊತಾ ಇದ್ವಿ. ಈ ಥರ ನಾವು ಹೆಂಗಾಗ್ಲಿ ಫೈನಲ್ ಹೆಂಗಾಗ್ಬಿಟ್ವಿ ಅಂದರೆ, ನಾವು ಏನೂ ಮಾತಾಡೋದೇ ಬೇಡ, ಏನಾದರೂ ಇದ್ರೆ ಮನಸ್ಸಲ್ಲಿ ಇಟ್ಕೊಂಡ್ಬಿಡೋಣ. ಓಪನ್ ಆಗಿ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ಥರ ತಿರುಗಿಸ್ಬಿಡ್ತಾರೆ, ಬೇಡವೇ ಬೇಡ ಅನ್ನೋ ಥರ ಆಗೋಗಿತ್ತು.
ಎಷ್ಟೋ ಸತಿ ನಾವೇ ಓಪನ್ ಹಿಂಟ್ಸ್ ಕೊಟ್ಬಿಟ್ಟು ನಮಗೆ ನಾವೇ ಹಾಕೊಂಡಿರೋದಿದೆ. ಒಂದ್ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ, ಬಾ ನಾನು ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡಿರಿ ಅಂತ. ಅದ್ರಲ್ಲಿ ಏನ್ ಜೊತೆಯಾಗಿ ಆಡೋದು.